ಏನು ಮಾಡ್ತಾ ಇರೋದು ಮೇಡಮ್? ಫೋಟೋ ಅಲ್ಲ ಮೇಡಮ್, ವಿಡಿಯೋ ಮಾಡ್ತಾ ಇರೋದು. ಪಾನಿಪುರಿ ಮಾಡೋದನ್ನು ಸ್ವಲ್ಪ ಯೂಟ್ಯೂಬ್ನವರಿಗೆ ತೋರಿಸುವ ಅಂತ. ನೀವು ಹಾಗೆಲ್ಲ ಹೇಳಿದರೆ ಹಾಗೆ ಬರ್ತದೆ ಯೂಟ್ಯೂಬಲ್ಲಿ. ಬೇಡದ? ಇದು ಎಂತ ಕಲಿಸುದು ಅಂತ ಹೇಳಿ. ಚಿರೋಟಿನಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾದಿ, ಮತ್ತೆ ಈಗ ಸ್ವಲ್ಪ ಹೇಗಾಗ್ತದೆ ಅಂತ ಇವತ್ತು ಟ್ರಯಲ್ ಮಾಡೋದು. ಸ್ವಲ್ಪ ಅಕ್ಕಿಟ್ಟು ಸೇರಿಸಿದ್ದೇನೆ 2 ಚಮಚೆ. ಹಾಂ, ದನ ಮಾಡಿ ಒಂದು 4 ವರ್ಷ ಆಯ್ತಾ ಅಂತ. ನೀರು ಹಾಕಿ ಉಪ್ಪು ಮತ್ತು ಸೇರಿಸಿ ಇದು ಕಲಿಸೋದು. ಸೊ ಇಲ್ಲಿ ನಾದಿಕೊಂಡ ಹಿಟ್ಟನ್ನು ತೆಗೆದು ಇದರ ಸಹಾಯದಲ್ಲಿ ಈ ಶೇಪ್ ಮಾಡಿ ಎಣ್ಣೆಗೆ ಬಿಡೋದು. ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಇರಬೇಕಂತೆ. ಎಂತಕ್ಕೆ ಉಪ್ಪಿಟ್ಲೆಲ್ಲ ಊಟ ಮಾಡೋದು ಅದರಲ್ಲಿ ಉಂಟಲ್ಲ ಅದು ಸುರುವಿಗೆ ಉಲ್ಟ ಮಾಡೋದಿದ್ದಲ್ಲ, ಮತ್ತೆ ಗೊತ್ತಿಲ್ಲ ಉಲ್ಟ. ಕೆಲವು ಪಾನಿಪುರಿ, ಕೆಲವು ಸುಖಪುರಿಯ, ಕೆಲವು ಪಾನಿಪುರಿ, ಕೆಲವು ಮಸಾಲ ಪುರಿ, ಕೆಲವು ಸುಖಪುರಿ, ಎಲ್ಲ ಪುರಿ ಸುಕ್ಕ ಸುಖಪುರಿ. ಅದು ಇದು ಕಷ್ಟಪುರಿ. ತಿರುಗುದಲ್ಲ. ಆಗಿದೆಯಾ ಪಾನಿಪುರಿ? ಆಗಿದೆಯಾ? ಆಗಿದೆ, ಆಗ್ತಾ ಇದೆಯಾ? ಬೇಗ ಹೊರಿತಲ್ಲ, ತುಂಬ ಹೊತ್ತು ತಗೊಳ್ತಿಲ್ಲ. ಇದೆಂತ ಸುರುವಣದೆರಡು ಟೆಸ್ಟರಾ? ಟೆಸ್ಟಿಂಗು. ಅದು ಸೈಜು ರಾಂಗ್ ಸೈಜ್ ತಗೊಂಡು ಕುഞ്ഞി ಆತ. ತುಂಬ ಸಣ್ಣ ಸಣ್ಣ ತಾಳಿ. ಇದು ಸರಿ ಉಬ್ಬದ ಕಾರಣ ಒಳ ಜಾಗ ಇಲ್ಲ ಅಷ್ಟು ಬಟಾಟೆ ಹಿಡಿಯೋಲೆ. ಸರಿ ಉಬ್ಬಿರೇ ಸಾಕಾಗ್ತದು. ದೊಡ್ಡ ಮಾಡ್ಲಕ್ಕಾಳಿ ರಜೆ. ಬೆಶಿಲೆ ಸಾಕು. ಗಟ್ಟಿದ್ದ ಹಿಟ್ಟು ಹಚ್ಚಿ ಹಿಟ್ಟು ಏನು ಮಾಡಿ ನನಗೆ ಎಣ್ಣೆ ಜಾಸ್ತಿ ಉಂಟು. ಇದರ ವಿಡಿಯೋ ಮಾಡ ಚಂದ ಉರುಟು ಮಾಡಿದ್ದಾರೆ. ವಿಡಿಯೋ ಮಾಡಿ ಇದೊಂದು ಹತ್ರ ಸಿಕ್ಕಿ ಲಾಡ್ಸಿದಾಗ ಉರುಟಾಯ್ತು. ಹಂಗಲ್ಲ ಮತ್ತೆ ಅದು ಪರ್ಸ್ಕಟ್ಟು ಹಿಟ್ಟಿನಂಗಿತ್ತಲ್ಲ ಆತಪ್ಪ. ಅದೇ ಹೊಡಿ ಹಾಕುತ್ತಲೆ. ಹೊಡಿ ಹಾಕಿದರೆ ಎಣ್ಣೆ ಕಪ್ಪಾಗ್ತದೆ, ಅದಕ್ಕೆ ನಾನು ಎಣ್ಣೆ ಹಾಕಿ ಲಟ್ಸೋದು. ಈಗ ಹೊಸ ಕಟ್ಟರ್ ಪ್ರಯೋಗ ಆಗ್ತಾ ಇದೆ. ಶಾರ್ಪ್ ಇಲ್ಲ, ಶಾರ್ಪ್ ಇಲ್ಲ, ಅದೆಲ್ಲ ಉಂಟು. ಇದೆಲ್ಲ ಉಬ್ಬಿತ್ತು, ಇದೆಲ್ಲ ಉಬ್ಬಿತ್ತು. ಇದು ಸರಿಯಾಯಿತು ಸೈಜ್. ಶಾರ್ಪ್ ಇಲ್ಲದ್ದೇ ಆತಷ್ಟೇ, ಸೈಜ್ ಸರಿ ಇದು ಅಲ್ಲದ? ಯಾವುದ್ರಲ್ಲಿ?
ಏನು ಸರ್ ಏನು ಸರ್ ಪತಂಜಲಿ ಹಿಂಗ್ ಡಬ್ಬಿ ಉಂಟಲ್ಲ 100 ಗ್ರಾಮ್ ಅದರ ಮುಚ್ಚಲ್ ತಗೊಂಡು ಬನ್ನಿ, ಅದರಲ್ಲೇ ಮಾಡುದು ಪುರಿ. ಹೌದಾ, ಸರಿ ಸರಿ ಮಾಡು. ಎಲ್ಲ ಉಬ್ಬಿದ್ದು ಅದರ ಶೇಪ್ ಆ ಕಟ್ಟರ್ ಇಂದಾಗಿರಜ್ಜ ಕಚ್ಪಿಚ್ಚಿ ಆಯ್ತು, ಸೈಡ್ ಕಚ್ಪಿಚ್ಚಿ ಆಯ್ತು. ನೋಡು ಹಾಂ, ಈಗ 3ನೇ ಕಟ್ಟರ್ ಪ್ರಯೋಗ. ನೋಡ ನೋಡ ಎಷ್ಟು ಚಂದ ಆಗ್ತದೆ ನೋಡ ಈಗ. ಸಾಯಿರ ಅದಕ್ಕೆ ಹೋಗಿ ಒಂದು ಗ್ರಿಪ್ಪರ್ ಹಾಕ್ಸಿ, ಹ್ಯಾಂಡಲ್ ಗ್ರಿಪ್ಪರ್ TVS ಸಾಯಿರಾದ ವಿಜಯ್ ಕಾಪಿ ಕಾರ್ಡ್. ಗೊತ್ತಾಯ್ತು. ಸೈಜ್ ಇದು ಪುನಃ ವಾಪಸ್ ಸಣ್ಣ ಆಯ್ತು. ಆ ಸೈಜ್ ಅದೆಂತ ಅಂತಿದ್ದ ನೀನು, ಅದು ಇಲ್ಲಿ ನೋಡುವಾಗ ನಿನಗೆ ಸರಿಯಾದರದೆ ನೀನಾದ್ರೆ ಹಾಗೆ ಹಿಡ್ಕೊಂಡು ಹಿಂಗೆ ತಿರುಗಿಸುತ್ತಿಲ್ಲ ಅಷ್ಟಪ್ಪ ಒಳ ಚಿರುಂಟುತ್ತದು. ಟಪ್ಪಗೆ ಅದು ಶಿಂಕ ಹೌದು ಇದಿಲ್ಲ ಇದನ್ನೇ ಶಿಂಕ ಅಪ್ಪು. ಮಾಡಿರ್ಬೇಕಾದ್ರೆ ಶಿಂಕ ಹೌದು ಟಪ್ಪಗೆ ಹಿಂಗೆ ಮಾಡಿದ್ರು ತಿನ್ಕೆ ಅಪ್ಪು ಅದೇ ಆ ಉಂಡೆ ಪಾತ್ರೆ ಇದ್ದಲ್ಲ, ಇಲ್ಲಿರುವ ಎಲ್ಲ ಪಾತ್ರಗಳನ್ನು ಹುಡುಕಿ ಸೈಜ್ ಟೆಸ್ಟಿಂಗ್ ಮಾಡುವ. ನಾನು ಕೊಟ್ಟ ಕಟ್ಟರ್ ದೊಡ್ಡದಾಯ್ತಂತೆ, ಹಾಗೆ ವಾಪಸ್ ನಂಬರ್ 2ಗೆ ಹಿಂತಿರುಗಿದ್ದಾರೆ. ಹಿಂಗ್ ಡಬ್ಬಕ್ಕೆ ಕುಂಕುಮದ್ರಲ್ಲಿ ಅದು ಎಷ್ಟು ಉಬ್ಬಿರುವುದೇ ಬಟಾಟೆ ಹಿಡಿಯುವಷ್ಟು ದೊಡ್ಡ ಆಗುತ್ತಿಲ್ಲ ಅದು. ಅದರಿಂದ ಹಿಂಗೆ ಸೈಡ್ ಕಾಚಿ ಬಿಚಾರ ತೊಂದರಲ್ಲ, ಬಟಾಟೆ ಹಿಡಿಯುವಷ್ಟು ದೊಡ್ಡ ಆಗುತ್ತೆ ಅಲ್ದಾ. ಹುಬ್ಬಳ್ಳಿ ಮಾಡಿದೆ ಒಂದಿದ್ದಾಗಿಲ್ಲ ಮದುವೆಯಾಗಿ ಒಂದು 2 ವರ್ಷದಲ್ಲಿ ಇಲ್ಲ ಮಾಡಿ ಉಂಟಲ್ಲ ಲೇಕಿಂಗ್ ಅದು ತಿಂದಿದೆಯಾ ಶಶಿ ಅಂಟಿರ್ತೀನಿ ಎಂತ ಲೆಕ್ಕ ಶಶಿ ಕುಂತಲ್ ಹುಬ್ಬಳ್ಳಿಯಿಂದ ರಜೆ ದೂರ ಧಾರವಾಡದೊಳಗೆ ಮಕ್ಕಳು ಅಲ್ಲಿ ಎಂತ ಇದ್ದದೆಲ್ಲ ಬೇಕು ಕಲಿಕ್ಕೆ. ಈಗ ಅದನ್ನು ಚಂದ ಮಾಡಿದ್ದಾರೆ ಪುಟ್ಟ ಪಾತ್ರ ನೋಡುವ ಈಗ ಕಟ್ಟರ್ ನಂಬರ್ 4 ಚೆನ್ನದ ಬಂತ ಎಣ್ಣೆ ನನಗೆ ಕಟ್ ಆಗ್ತಾ ಇಲ್ಲ. ಅದರಿಂದ ಅಂದ್ರೆ ರಾಜ ಬೆಟರ್ ಇತ್ತು. ಇದೆಷ್ಟಾದ್ರು ಪೂರಿ ನೀನಾರ ಪೂರಿ ಇಷ್ಟಲ್ಲಿ ತಗೊಂಡು ಹಾಂ, ಲೆಕ್ಕ ಎಲ್ಲ ಹಿಡಿತಿಲ್ಲ, ಅಂದಾಜಿ ಕೈ ಹಾಕಿ ತಿಂದುಕೊಂಡು ಹಪ್ಪ ಗೊಂತಾವ್ತು. ಈಗ ಅಷ್ಟೊಂದು 10 ಸಾಕ ಬೆಟರ್ ಆತ ಅಲ್ದ, ಅದರಷ್ಟು ಗಜ್ ಬಿಜ್ಜಿ ಇಲ್ಲ. ಹಾಂ, ಅಷ್ಟಾಯಿತು, ಇಷ್ಟ ಆಗ್ತಾ ಉಂಟು, ಇನ್ನಷ್ಟುಂಟು. ಎಷ್ಟು ಅರ್ಧ ಹಿಟ್ಟು ಮುಗುತ್ತಾ? ಜಾಸ್ತಿ ಒಂದು ಸಿಕ್ಕಿದೆ ಮುಚ್ಚಲಿಲ್ಲದ ಹಳೆ ಡಬ್ಬಿ. ಹೇಗಾಗ್ತದೆ ನೋಡು. ಶಬ ಹೇಗೆ ಕಟ್ಟಾಗ್ತಾ ಉಂಟು ಮಾರ್ರೆ, ಸ್ವಲ್ಪ ದೊಡ್ಡದಾಯ್ತಾ ಅಂತ ನೋಡು. ಗುರಿ ಬಾಯಿ ಒಳಗೆ ಹೋಗಿದ್ರೆ ಅಂತ ವಿಷಯ ಈಗ ಬೇಗ ಬೇಗ ಆವತ್ತು ಬಿಡು, ತೊಂದರಲೆ. ಸಣ್ಣ ಸಣ್ಣದು ಬೇಕಾ ಅಷ್ಟು ಮಾಡಿ ಆಯ್ದು, ಇನ್ನು ಇನ್ನೆಲ್ಲ ದೈತ್ಯ. ಹಾಂ, ಕಟ್ಟರ್ ನಂಬರ್ 5 ಸಕ್ಸಸ್ ಕಂಡಿದೆ. ಓ, ಇದೊಂದು ಮುಚ್ಚಲಿಲ್ಲದ ಹಳೆ ಪಾತ್ರೆ. ನಮ್ಮ ಪಾನಿಪುರಿಯ ಒಳಗಿನ ಬಟಾಟೆ, ಬಟಾಣಿ ಆ್ಯಂಡ್ ನೀರುಳ್ಳಿಯ ಮಿಶ್ರಣ ಬಂತು. ಇಲ್ಲಿ ಪಾನಿ ರೆಡಿಯಾಗಿದೆ. ಇಲ್ಲಿ ಕ್ಯಾರೆಟ್ ತುರಿ ಬೇಕಾದವರಿಗೆ ಮಾತ್ರ. ಪುರಿಯಲ್ಲಿ ಪುರಿ ಪೂರಿ ಬರಲಿ, ಪೂರಿ ಬೇಕು, ತಟ್ಟೆ ಬೇಕು. ಇದು ಒಂದು ಸೈಡೆಲ್ಲ ಹೊಟ್ಟೆ ಆಯ್ತು ಆಲ್ರೆಡಿ. ಕೆಲವುದ್ರಲ್ಲಿ ತುಂಬ ತೆಳ್ಳಂಗೆ ಅದು ಆಲ್ರೆಡಿ ಮೊದಲೇ ಹೊಟ್ಟೆ. ಇದು ಪ್ರಿಪೇರ್ಡ್. ತುಂಬಿಸು ಅದಕ್ಕೆ. ಅಲ್ಲ ಬೇಡ ಪುಟ್ಟ, ಚೆನ್ನ ಚೆಂದ ಮಾಡುವ ವಿಡಿಯೋ ಮಾಡಿ.
ಬೇಯಿಪುರಿ ಮಾಡಲಿಕ್ಕ ಇದಕ್ಕೆ ಮೇಲಿಂದ ಹಾಕಿ ಮಾಡೋದಾ? ಪೂರಿ ಮನೇಲಿ ಮಾಡಿದ್ದೇನೆ, ಈಗ ಮನೆ ಜೊತೆ ಶಾಪ್ ಪೂರಿನೇ ಮಾಡಿದ್ದ ನೀನು. ಲೈಕ್ ಇದಾ? ಇದೀಗ ಮನೆಯಲ್ಲೇ ತಯಾರಿಸಿದ ಪಾನಿಪುರಿ ಸವಿಯಲು ಸಿದ್ಧ. ಕರುಮ್ ಕುರುಮ್ ಕೇಳ್ತಲ್ಲ ಚಂದಕ್ಕೆ. ಹಾಂ, ಸೂಪರ್ ಆಗಿದೆ. ಎಲ್ಲ ಒಳಗೆ ಹಾಕಿ ಪಾನಿಯಲ್ಲಿ ಹಾಕಿ ತಿನ್ನುವ. ಈಗ ಒಲೆ ಇಡುವನ. ಮಳೆಗಾಲದಲ್ಲಿ ಸಂಜೆ ಹೊತ್ತು ಬಾಯೆಲ್ಲ ಚಪ್ಪೆ ಚಪ್ಪೆ ಆಗಬೇಕಾದ್ರೆ ಈ ಥರದ ಒಂದು ಯಾವ್ದಾರು ಒಂದು ಚಾಟ್ಸ್ ಮನೆಯಲ್ಲೇ ಮಾಡಿ ತಿಂದಾಗ ಆಹಾ, ಅದರ ರುಚಿಯೇ ಬೇರೆ. ನಾವಂತೂ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ದೀವಿ. ಈ ವಿಡಿಯೋ ನೀವು ನೋಡಿದರೆ ಗೊತ್ತಾಗ್ಬೋದು, ಇದು 3x ಅಥವಾ 5x ಸ್ಪೀಡಲ್ಲಿ ಉಂಟು. ನಾವು ಹೊಟ್ಟೆ ತುಂಬ ತಿಂದು ಇನ್ನೂ ಕೂಡ ಸ್ವಲ್ಪ ಪುರಿ ಉಳಿದಿದೆ. ಅದನ್ನು ನಾಳಿನ ಎಪಿಸೋಡಲ್ಲಿ ಮಸಾಲೆ ಪುರಿ ಮಾಡಿ ತಿನ್ನುವ ಅಂತ ಒಂದು ಆಲೋಚನೆ ಉಂಟು. ನೋಡ, ಮಾಡಿದರೆ ಅದರ ಬ್ಲಾಗ್ ಕೂಡ ಹಾಕ್ತೀವಿ. ನೋಡಿ, ನೀವು ಮನೆಯಲ್ಲೇ ಮಾಡಿದರೆ ಒಂದು ಅಡ್ವಾಂಟೇಜ್, ಎಷ್ಟು ಬೇಕಾದ್ರೂ ತಿನ್ಬೋದು. ಹೊರಗಡೆ ಆದರೆ ಬಯ್ಯ ಏಕವರ್ ಪ್ಲೇಟ್, ಬಯ್ಯ ಏಕವರ್ ಪ್ಲೇಟ್ ಅಂತೇಳಿ ಬರೀ 5 ಕೊಡ್ತಾನೆ. ಇವಳು ನೋಡಿ ಈಗ 15ನೇ ತಿಂತಿದ್ದಾಳೆ. ಆ 3 ಪ್ಲೇಟ್ ಸಣ್ಣದು ದೊಡ್ಡದೊಂದು 3-4 ಇತ್ತು. ನಾನು ಒಂದು 3 ಪ್ಲೇಟ್ ತಿಂತೆ, 3-4. ಅದು ಸುರು ಕಟ್ಟರೆಲ್ಲ ಯಾವುದು ಅಂತ ಗೊತ್ತಾಗದೆ ಸ್ವಲ್ಪ ಸಣ್ಣ ಸಣ್ಣದಾಯ್ತಲ್ಲ, ಅದೇ ಸರಿ. ಈಗ ಏಕವರ್ ಪ್ಲೇಟ್ ಆಮೇಲೆ ಹೆಬ್ಬಾವಿನಾಗಿ ಬಿದ್ದುಕೊಂಡ್ರಾಯ್ತು. ಇದರೊಂದಿಗೆ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡುವ. ನೀವು ಕೂಡ ಮನೆಯಲ್ಲಿ ಪಾನಿಪುರಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.